ನಮಸ್ಕಾರ ಎಲ್ಲರಿಗೂ ಬಾಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಫೈನಲಿ ಇಟ್ಸ್ ಟೀಮ್ ನಂಬರ್ 6. ಒಂದು ದಿನ ಆಗಲ್ಲ ಗುರು ಮಾಡೋದಕ್ಕೆ, 2 ದಿನ ಬೇಕೇ ಬೇಕು ಎಲ್ಲ ಟೀಮ್ಗಳ ರಿವ್ಯೂ ನಾವು ಮಾಡೋದಕ್ಕೆ. 10 ಫ್ರಾಂಚೈಸಿ ಗುರು ಒಂದೊಂದು ಟೀಮ್ ಬಗ್ಗೆನೂ 10-15 ನಿಮಿಷ ರಿವ್ಯೂ ಮಾಡಲೇಬೇಕು. ಆ ಥರ ಮಾಡಿದರೆ ಅವ್ರ ಆಪ್ಷನ್ಗಳನ್ನ. ಸೊ ಓಕೆ, ಬಾಂಡ್ಲಿ ಆ್ಯಂಡ್ ಟೀಮ್ನ ರಿವ್ಯೂಗೆ ಸ್ವಾಗತ. ಬಾಂಡ್ಲಿದು ಹೆಂಗಿರುತ್ತೆ ಅಂತಂದರೆ, ಆಪ್ಷನಲ್ಲಿ ಬೇರೆ ಟೀಮ್ನ ಪೋಸ್ಟ್ ವ್ಯಾಲ್ಯೂ ಹೆಂಗೆ ಕರಗಿಸೋದು ಅನ್ನೋದೇ ಇವರು ಮೈನ್ ಇಂಟೆನ್ಷನ್ ಆಗಿರ್ತದೆ. ಇವ್ರ ಟೀಮ್ನ ಹೆಂಗೆ ಬಿಲ್ಡ್ ಮಾಡಬೇಕು ಅನ್ನೋ ಇಂಟೆನ್ಷನ್ಗಿಂತ ಬೇರೆಯವ್ರದ್ದು ಹೆಂಗೆ ಕರಗಿಸ್ಬೇಕು ಅನ್ನೋದನ್ನೇ ಮೈನ್ ಇಂಟೆನ್ಷನಲ್ಲಿ ಕೂತ್ಕೊಂಡಿರ್ತಾರೆ ಈ ಬಾಂಡ್ಲಿ ಅವರು. ಸೊ ಬಾಂಡ್ಲಿ ಆ್ಯಂಡ್ ಟೀಮು ಅಂಥ ಪುಡಾಂಗ್ ಥರ ಏನೋ ಮಾಡ್ಬಿಟ್ಟಿಲ್ಲ, ಆಪ್ಷನ್ನ ಒಂದು ರೇಂಜಿಗೆ ಮಾಡಿದ್ರೆ ಅಷ್ಟೇ. ಏನೋ ಈ ಟೀಮು ಡಿಸ್ಟ್ರಕ್ಟಿವ್ ಆಗಿ ಏನೋ ಅವ್ನ ಅಜ್ಜಿ ಫುಲ್ಲು ಈ ಥರ ಟೀಮೇ ಇಲ್ಲ ಆಗಿರೋ ಅನ್ನೋ ಥರ ಏನೂ ಮಾಡಿಲ್ಲ ಇವರು. ಸೊ ಒಂದು ರೇಂಜಿಗೆ ಕಾಣಿಸ್ತಿದೆ KL ರಾಹುಲ್ ಆ್ಯಂಡ್ ಟೀಮು. ಇನ್ನೇನು KL ರಾಹುಲ್ಗೆ ಕ್ಯಾಪ್ಟನ್ಸಿ ಕೊಡುವಂಥ ಎಲ್ಲ ಪಾಸಿಬಿಲಿಟಿ ಎದ್ದೆದ್ದು ಕಾಣಿಸ್ತಾ ಇದೆ. ಇನ್ನು ಅಫಿಷಿಯಲಿ ಡಿಕ್ಲೇರ್ ಮಾಡಿಲ್ಲ. ಇಲ್ಲಿ ಅಕ್ಷರ್ ಪಟೇಲ್ ಕೂಡ ಒಂದು ಸ್ವಲ್ಪ ಪ್ರಿಫರೆನ್ಸಲ್ಲಿ ಇರ್ತಾರೆ ಅಂತ ಸ್ವಲ್ಪ ಸುದ್ದಿಗಳೆಲ್ಲ ಕೇಳ್ಪಟ್ಟಿದ್ದೀವಿ ನಾವು. ಬಟ್ 16.5 ಕೋಟಿಗೆ ರಿಟರ್ನ್ ಮಾಡ್ಕೊಂಡಿದ್ದಾರೆ ಅಕ್ಷರ್ ಪಟೇಲ್ನ. ಇವ್ರು 14 ಕೋಟಿಗೆ ತಗೊಂಡಿದ್ದಾರೆ. ಸೊ ನನ್ನ ಪ್ರಕಾರ KL ರಾಹುಲ್ಗೆ ಕ್ಯಾಪ್ಟನ್ಸಿನ ಕೊಡುವಂಥ ಎಲ್ಲ ಪಾಸಿಬಿಲಿಟಿ ಇದೆ ಇಲ್ಲಿ. ಸೊ ಓಕೆ, KL ರಾಹುಲ್ 14 ಕೋಟಿ ಕೊಟ್ಬಿಟ್ಟು ತೊಗೊಂಡ್ರು, ಸ್ಟಿಲ್ ಪಿಕ್ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಆ್ಯಂಡ್ ಸ್ಟಪ್ಸ್ನ ತೊಗೊಂಡ್ರು 10 ಕೋಟಿ ಕೊಟ್ಬಿಟ್ಟು, ಇದು ಕೂಡ ಒಂದು ಒಳ್ಳೆ ಪಿಕ್ಕೇನೆ. ಆ್ಯಂಡ್ ಫ್ರೇಜರ್ನ ತೊಗೊಂಡ್ರು 9 ಕೋಟಿ ಕೊಟ್ಬಿಟ್ಟು, ಮತ್ತೆ ಇವ್ರು ಬೈಬ್ಯಾಕ್ ಮಾಡ್ಕೊಂಡಿದ್ದಾರೆ ಫ್ರೇಜರ್ನ, ಇದು ಕೂಡ ಒಂದು ಒಳ್ಳೆ ಪಿಕ್ಕೇನೆ. ಹ್ಯಾರಿ ಬ್ರೂಕ್ನ ತೊಗೊಂಡಿದ್ದಾರೆ 6.25 CR ಕೊಟ್ಬಿಟ್ಟು. ಇಂಡಿಯನ್ ಕಂಡೀಷನ್ಸಲ್ಲಿ ಅಷ್ಟೊಂದು ಏನಾಗಿ ಪ್ರೂವ್ ಮಾಡ್ಕೊಂಡಿಲ್ಲ. ಏನೋ ಒಂದು ಮ್ಯಾಚಲ್ಲಿ SRH ಅಲ್ಲಿ ಆಡ್ಬಿಟ್ಟು ಒಂದು ಸೆಂಚುರಿ ಹೊಡೆದಿರ್ಬೋದು. ಅದನ್ನು ಬಿಡ್ತು ಅಂತಂದರೆ ಆ ಸೀಸನ್ ಫುಲ್ಲು ಊಷ್ಟ ಆಗಿದ್ರು. ಅದು ಬಿಡ್ತು ಅಂದರೆ ಏನು ಅಷ್ಟೊಂದು ಪರ್ಫಾರ್ಮೆನ್ಸು ಕೂಡ ಹ್ಯಾರಿ ಬ್ರೂಕಿಂದ ನಾವು ನೋಡಿಲ್ಲ ಇಂಡಿಯನ್ ಕಂಡೀಷನ್ಸಲ್ಲಿ. ಬೇರೆ ಕಂಡೀಷನ್ಸಲ್ಲಿ ನೋಡಿದ್ದೀವಿ, ಬಟ್ ಇಂಡಿಯನ್ ಕಂಡೀಷನ್ಸಲ್ಲಿ ಅಷ್ಟೊಂದು ಪ್ರೂವ್ ಮಾಡ್ಕೊಂಡಿಲ್ಲ, ಮಾಡ್ಕೋಬೇಕಾಗಿದೆ. ಆ್ಯಂಡ್ ಅಶುತೋಷ್ ಶರ್ಮಾ ಪಂಜಾಬ್ ಕಿಂಗ್ಸಿಂದ ಮಾಡಿರುವಂಥ ಪಿಕ್ ಇದು. ಸೊ ಇದು ನನ್ನ ಪ್ರಕಾರ ಇದೊಂದು ಒಳ್ಳೆ ಪಿಕ್ ಆಗುತ್ತೆ. ಯಾಕಂದರೆ ಲಾಸ್ಟ್ ಸೀಸನ್ ಶಶಾಂಕ್ ಸಿಂಗ್ ಮತ್ತು ಅಶುತೋಷ್ ಶರ್ಮಾ ಯಾವ ಥರ ಪರ್ಫಾರ್ಮ್ ಮಾಡಿದ್ರು ಅಂತ ಗೊತ್ತಿರೋ ವಿಚಾರನೇ ಎಲ್ಲರಿಗೂ. ಸೊ ಇದು ನನ್ನ ಪ್ರಕಾರ 3.8 ಕೋಟಿಗೆ ಅಂತಾರೆ ಒಂಥರ ವರ್ತಿ ಪಿಕ್ ಅಂತ ಹೇಳಬೇಕು. ಆ್ಯಂಡ್ ಫ್ಯಾಫ್ ಡು ಪ್ಲಸಿಸು ಸಿಕ್ಕಾಪಟ್ಟೆ ಒಳ್ಳೆ ಪಿಕ್ಕು. 2 ಕೋಟಿಗೆ ಬೆಸ್ಟ್ ಪ್ರೈಸ್ಗೆ ಪಿಕ್ ಮಾಡಿ. ಬೆಸ್ಟ್ ಪ್ರೈಸ್ ತಾನೇ ಇದು ಫ್ಯಾಫ್ ಡು ಪ್ಲಸಿಸ್ದು ಇರ್ಬೋದು. 1.5 ಕೋಟಿ 2 ಕೋಟಿ ಸೆಟ್ ಮಾಡಿದ್ರು. ಸೊ ಬೇಸ್ ಪ್ರೈಸೇ ಇರುತ್ತೆ. ಫ್ಯಾಫ್ ಡು ಪ್ಲಸಿಸ್ ನನ್ನ ಪ್ರಕಾರ ಇದೊಂದು ಒಳ್ಳೆ ಪಿಕ್ ಆಗ್ತಾರೆ. ಸಮೀರ್ ರಿಜ್ವಿಕ್ 95 ಲಕ್ಷ. ಸೊ ಇದು ಒಂದು ಒಳ್ಳೆ ಪಿಕ್ ಆಗುತ್ತೆ. CSKಗೆ ಲಾಸ್ಟ್ ಟೈಮು ಹೆವಿ ಅಮೌಂಟ್ಗೆ ಹೋಗಿದ್ದಂಥ ಸಮೀರ್ ರಿಜ್ವಿಕ್ಕು ಲಾಸ್ಟ್ ಸೀಸನ್ ಏನೋ ಪರ್ಫಾರ್ಮ್ ಮಾಡಿದೆ. ಈ ಸೀಸನ್ ಸಿಕ್ಕಾಪಟ್ಟೆ ಕರೆಸ್ಕೊಂಡು ಕೆಳಗಡೆ ಬಂದಿದ್ದಾರೆ. ಕರುಣ್ ನಾಯರ್ 50 ಲಕ್ಷ ಬೇಸ್ ಪ್ರೈಸ್ ಅಂತ ಕಾಣಿಸಿದೆ ಕರುಣ್ ನಾಯರ್ದು. ಓಕೆ, 50 ಲಕ್ಷಕ್ಕೆ ಪಿಕ್ ಮಾಡಿದರೆ. ಇಲ್ಲಿ ಫ್ಯಾಫ್ ಡು ಪ್ಲಸಿಸ್ ಅವ್ರಿಗೆ 2 ಕೋಟಿ ಕೊಟ್ಟಿದ್ದಾರೆ. ಇವ್ರನ್ನಾರು ಕ್ಯಾಪ್ಟನ್ಸಿ ಮೆಟೀರಿಯಲ್ ಆಗಿ ನೋಡ್ತಾ ಇದೆಯಾ DC ಅನ್ನೋದು ಒಂದು ಕ್ವೆಶನ್ನು. KL ರಾಹುಲ್ಗೆ ಕ್ಯಾಪ್ಟನ್ಸಿ ಕೊಡ್ತು ಅಂದರೆ ಅವ್ರ ಮೇಲೆ ಪ್ರೆಷರ್ ಇರ್ತೋ ಅಂತಂದರೆ ಅವ್ರ ಪರ್ಫಾರ್ಮೆನ್ಸಲ್ಲಿ ಸ್ವಲ್ಪ ಕೆಳಗಡೆ ಬರುತ್ತೆ ಅನ್ನೋ ಥರನೂ ಕೂಡ ಇರಬಹುದು. ಏನು ಬೇಕಾದ್ರೂ ಮಾಡ್ಬೋದು. ಇನ್ನು ಇವಾಗಲೇ ಡಿಕ್ಲೇರ್ ಮಾಡೋಕ್ಕಾಗಲ್ಲ KL ರಾಹುಲ್ ಕ್ಯಾಪ್ಟನ್ ಅಂತ. ಬಟ್ ಆನ್ ಪೇಪರ್ ನೋಡ್ತು ಅಂದರೆ ನಾವು ಹೇಳ್ಬೋದು KL ರಾಹುಲ್ಗೆ ಕ್ಯಾಪ್ಟನ್ಸಿ ಕೊಡೋ ಸಾಧ್ಯತೆ ಇದೆ ಅಂತ. ಬಟ್ ನಾವು RCBಗೂ ಕೂಡ ಅಷ್ಟೇ. ಇವರು ಫ್ಯಾಫ್ ಡು ಪ್ಲಸ್ ಜಸ್ಟ್ 6-7 ಕೋಟಿಗೆ ಬಂದಿದ್ರು, ಅವರಿಗೆ ಕ್ಯಾಪ್ಟನ್ಸಿನ ಕೊಟ್ಟರು. ಇಲ್ಲಿ ಕಡಿಮೆ ಅಮೌಂಟಿಗೆ ಹೋಗ್ಬಿಟ್ಟಿದ್ರೆ ನಾವು ಮಾತ್ರಕ್ಕೆ ಅವ್ರಿಗೆ ಕ್ಯಾಪ್ಟನ್ಸಿ ಕೊಡೋದಿಲ್ಲ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಯಾಕಂದರೆ ಒಂಥರ ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್ ಆಗಿದ್ದಾರೆ RCBಗೆ. ಯಾಕಂದರೆ ಆಲ್ಮೋಸ್ಟ್ ಇವರ ಕ್ಯಾಪ್ಟನ್ಸಿ ಆಲ್ಮೋಸ್ಟ್ 2 ಸಲ ನಾವು ಪ್ಲೇ ಆಫ್ ತಲುಪಿದ್ದೀವಿ. 3 ವರ್ಷ ಮಾಡಿದ್ರೆ 2 ವರ್ಷದ ಪ್ಲೇ ಆಫ್ ತಲುಪಿದ್ದೀವಿ. ಸೊ ಇದಕ್ಕಿಂತ ಬೇಕಾಗಿರೋ ಅಂತ ಕೊಡ್ಬೋದು, ಹೇಳೋದಕ್ಕಾಗೋದಿಲ್ಲ. ಬಟ್ ಪ್ರಿಫರೆನ್ಸಲ್ಲಿ ಇರ್ತಾರೆ KL ರಾಹುಲ್ ಅಂತ ಅನ್ಕೊಂಡಿದ್ದೀನಿ. ಆಲ್ರೌಂಡರ್ಸ್ಗಳ ಕ್ಯಾಟಗರಿ ನನ್ನ ಪ್ರಕಾರ ಅವರು ಆಲ್ರೌಂಡರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಬ್ಯಾಟರ್ಸ್ಗಳ ಮೇಲೆ ಜೊತೆಗೆ ಬೌಲರ್ಸ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಆಲ್ರೌಂಡರ್ಸ್ಗಳ ಕ್ಯಾಟಗರಿಲಿ ಅಕ್ಷರ್ ಪಟೇಲ್ ಮೇನಾಗಿ ರಿಟೈನ್ ಮಾಡ್ಕೊಂತು ಅಂತಂದರೆ 16.5 ಕೋಟಿಗೆ ಇನ್ನಂಥ ದೊಡ್ಡ ಪಿಕ್ಗಳನ್ನ ಯಾರನ್ನೂ ಮಾಡಿಲ್ಲ. ಅದೇ ಈ ಟೀಮಲ್ಲಿ ಮ್ಯಾಕ್ಸ್ವೆಲ್ಲೋ ಅಥವಾ ಮಾರ್ಕಸ್ ಸ್ಟಾಯ್ನಿಸೋ ಏನಾದ್ರು ಇದ್ದಿತ್ತು ಅಂದರೆ ಆಲ್ರೌಂಡರ್ಸ್ಗಳ ಕ್ಯಾಟಗರಿಲಿ ಈ ಟೀಮು ಇನ್ನೂ ಕಂಪ್ಲೀಟ್ಲಿ ಡಿಫ್ರೆಂಟಾಗಿ ಕಾಣಿಸಿರೋದು. ಮಾಧವ್ ತಿವಾರಿ ಅಂತ 40 ಲಕ್ಷ ಕೊಟ್ಟು ತೊಗೊಂಡಿದ್ರೆ, ಎಲ್ಲ ಬೇಸ್ ಪ್ರೈಸ್ ಕೊಟ್ಬಿಟ್ಟು ಪಿಕ್ ಮಾಡ್ಕೊಂಡಿದ್ರೆ. ಅಜಯ್ ಮಂಡಲ್ ಅಂತ 30 ಲಕ್ಷ, ಎಲ್ಲ ಸುಮಾರಾಗಿರುವಂಥ ಪ್ಲೇಯರ್ಸ್ಗಳು ಬ್ಯಾಕಪ್ ಪ್ಲೇಯರ್ಸ್ ಥರನ ಕಾಣಿಸ್ತಿದೆ. ಆಮೇಲೆ ಮನ್ವಂತ್ ಕುಮಾರ್ ಅಂತ ತಗೊಂಡಿದ್ದಾರೆ, ತ್ರಿಪುರನ್ ವಿಜಯ್ ಅಂತ ತಗೊಂಡಿದ್ರೆ 30 ಲಕ್ಷ ಕೊಟ್ಬಿಟ್ಟು. ಸೊ ಎಲ್ಲ ಕೇಳೇ ಇಲ್ಲ ನಾವು ಹೆಸರುಗಳನ್ನ. ನೋಡೋಣ ಒಂದು ವೇಳೆ ಅವಕಾಶ ಸಿಕ್ತು ಅಂದರೆ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ವಿಕೆಟ್ ಕೀಪರ್ಸ್ ಬ್ಯಾಟರ್ಗೆ ಬಂದು ಅಂದರೆ ಅಭಿಷೇಕ್ ಪುರಾಲ್ ರಿಟೈನ್ ಮಾಡ್ಕೊಂಡಿರೋದು 4 ಕೋಟಿಗೆ. ನನ್ನ ಪ್ರಕಾರ 11ರಲ್ಲಿ ಆಡುವಂಥ ಪ್ಲೇಯರು. ಲಾಸ್ಟ್ ಸೀಸನ್ನು ಪ್ರೂವ್ ಮಾಡ್ಕೊಂಡಿದ್ರೆ ವಾಟ್ ಈಸ್ ಕೇಪಬಲ್ ಆಫ್ ಅಂತ. ಅದರಿಂದ ಪ್ಲೇಯಿಂಗ್ ಲೆವೆಲ್ ಖಂಡಿತ ಆಡಲೇಬೇಕು. ಆ್ಯಂಡ್ ಡೊನೋವನ್ ಅಂತ ತೊಗೊಂಡಿದ್ರೆ ಓವರ್ಸೀಸ್ ಪ್ಲೇಯರ್ನ. ಸೊ ನನ್ನ ಪ್ರಕಾರ ಇದು ಬ್ಯಾಕಪ್ ಆಗಿ ತಗೊಂಡಿದ್ರೆ ಆಡ್ಸೋದು ಸಿಕ್ಕಾಪಟ್ಟೆ ಡೌಟ್. ಯಾಕಂದರೆ ಇಲ್ಲಿ ಬ್ಯಾಟಿಂಗ್ ಕ್ಯಾಟಗರಿಲಿ ಬ್ಯಾಟ್ಸ್ಮನ್ಗಳ ಕ್ಯಾಟಗರಿಲಿ ಮೈನಾಗಿ ಓವರ್ಸೀಸ್ ಪ್ಲೇಯರ್ಗಳಿರೋದ್ರಿಂದ ಅವ್ರನ್ನೇ ಆಡಿಸ್ಬೇಕಾಗಿ ಬರುತ್ತೆ. ನೋಡಿ, ಸ್ಟಪ್ಸ್ ಇದ್ದಾರೆ, ಆ್ಯಂಡ್ ಫ್ರೈಸರ್ ಇದ್ದಾರೆ, ಬ್ರೂಕ್ಸ್ ಇದ್ದಾರೆ, ಆ್ಯಂಡ್ ಫ್ಯಾಫ್ ಡು ಪ್ಲಸಿಸ್ ಇದ್ದಾರೆ. ಸೊ ಇವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಇರುತ್ತೆ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಬಂದಿರುವಂಥ ಡೊನೋವನ್ಗಿಂತ. ಆ್ಯಂಡ್
ಬೌಲರ್ಸ್ಗಳ ಕ್ಯಾಟಗರಿಯಲ್ಲಿ ಕುಲ್ದೀಪ್ ಯಾದವ್ ಪಕ್ಕ ಶೋರಾಗಿ ಆಡೋವಂಥ ಪ್ಲೇಯರು. ಸ್ಪಿನ್ ಕ್ಯಾಟಗರಿನ ಇವರು ಮತ್ತು ಅಕ್ಷರ್ ಪಟೇಲ್ ಇಬ್ಬರೇ ಲೀಡ್ ಮಾಡಬೇಕಾಗಿ ಬರುತ್ತೆ. ಸೊ ಕ್ವಾಲಿಟಿ ಸ್ಪಿನ್ನರ್ಸು ಇಬ್ಬರೇ ಇವರಲ್ಲಿ ಇರೋವಂಥದ್ದು. ಮಿಚೆಲ್ ಸ್ಟಾರ್ಕ್ನ ತೊಗೊಂಡಿದ್ದಾರೆ 11.75 ಕೋಟಿಗೆ. ಇದು ನನ್ನ ಪ್ರಕಾರ ಒಂದು ಒಳ್ಳೆ ಪಿಕ್ಕು. ಆ್ಯಂಡ್ ನಟರಾಜನ್ನು 10.75 ಕೋಟಿಗೆ ಲೆಫ್ಟ್ ಆರ್ಮ್ ಪೇಸರು ವೇರಿಯೇಷನ್ ಇರುತ್ತೆ ಅಂತ ತೊಗೊಂಡಿದ್ದಾರೆ. ಆ್ಯಂಡ್ ಇವರು ಕೂಡ ಲೆವೆಲ್ ಆಡುವಂಥ ಪ್ಲೇಯರು. ಆ್ಯಂಡ್ ಮುಖೇಶ್ ಕುಮಾರ್ 8 ಕೋಟಿ ಕೊಟ್ಬಿಟ್ಟು ತೊಗೊಂಡಿದ್ದಾರೆ. ಇವರು ಕೂಡ ಲೆವೆನಲ್ಲಿ ಆಡುವಂಥ ಪ್ಲೇಯರು. ಮೋಹಿತ್ ಶರ್ಮಾ 2.2 CR ಸಿಕ್ಕಾಪಟ್ಟೆ ಚೀಪ್ ಪಿಕ್ ಆದರೂ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಒಂದು ಸ್ವಲ್ಪ ಜಾಸ್ತಿ ಅಮೌಂಟ್ಗೆ ಹೋಗ್ಬೋದು ಅಂತ. ಯಾಕಂದರೆ ರೀಸೆಂಟಾಗಿ ಅವ್ರದ್ದು ಸಖತ್ತಾಗಿ ಇತ್ತು ಲಾಸ್ಟ್ IPL ಸೀಸನು ಎಲ್ಲ ಚೆನ್ನಾಗಿನೇ ಪರ್ಫಾರ್ಮ್ ಮಾಡಿದ್ರು. ಅದರಿಂದ ನಾನು ಎಕ್ಸ್ಪೆಕ್ಟ್ ಜಾಸ್ತಿ ಮಾಡ್ತಿದ್ದೆ. 2.2 CR ಇವರು ಕೂಡ ಲೆವೆಲಲ್ಲಿ ಆಡುವಂಥ ಪ್ಲೇಯರ್, ಇಂಪ್ಯಾಕ್ಟ್ ಪ್ಲೇಯರ್ ಆಗು ಕೂಡ ಇವ್ರನ್ನ ಆರಾಮಾಗಿ ಯುಟಿಲೈಸ್ ಮಾಡ್ಕೋಬೋದು. ಆಮೇಲೆ ಚಮೀರಾ ಅವ್ರನ್ನ ತಗೊಂಡಿದ್ದಾರೆ 75 lakhs. ಇವರು ಕೂಡ ಒಂದು ಆಪ್ಷನ್ ಆಗಿರ್ತಾರೆ ನನ್ನ ಪ್ರಕಾರ. ಮೇನ್ ಪ್ಲೇಯರ್ ಆಗೋದಕ್ಕಿಂತ ಆಪ್ಷನ್ ಆಗಿರ್ತಾರೆ ಮಿಚೆಲ್ ಸ್ಟಾರ್ಕಿಗೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಗಮ್ ಅಂತ ಒಬ್ಬರನ್ನ ತೊಗೊಂಡಿದ್ರೆ 50 ಲಕ್ಷ ಕೊಟ್ಬಿಟ್ಟು, ದರ್ಶನ್ 4 ಗಂಟೆ ತೊಗೊಂಡಿದ್ರೆ 30 ಲಕ್ಷ ಕೊಟ್ಬಿಟ್ಟು. ಸೊ ಇವರಿಬ್ಬರು ಬ್ಯಾಕಪ್ ಆಗಿರ್ತಾರೆ ಅಂತ ಕಾಣಿಸ್ತಾ ಇದೆ. ಸೊ ಓವರಾಲ್ ಸ್ಕ್ವಾಡ್ ನೋಡ್ತಾ ಹೋದರೆ ನನ್ನ ಪ್ರಕಾರ 11 ಈ ಥರ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. KL ರಾಹುಲ್ ಮತ್ತು ಫ್ರೇಜರ್ ಓಪನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಒಬ್ಬರು ಅಗ್ರೆಸಿವ್ ಸ್ಟಾರ್ಟ್ನ ಕೊಟ್ಟರು ಅಂತಂದರೆ KL ರಾಹುಲ್ ಆ್ಯಂಕರ್ ರೋಲ್ನ ನಿಭಾಯಿಸ್ಕೊಂಡು ನಿಧಾನಕ್ಕೆ ಆಡುವಂಥ ಬ್ಯಾಟರು. ಸೊ ಅದರಿಂದ ಪರ್ಫೆಕ್ಟ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫ್ರೇಜರ್ ಮತ್ತು ರಾಹುಲ್ ಓಪನ್ ಮಾಡ್ತು ಅಂತಂದರೆ ಇಲ್ಲಿ ಫ್ಯಾಫ್ ಡು ಪ್ಲೆಸಿಸ್ ಓಪನ್ ಮಾಡ್ತಾರೆ ಅನ್ನೋದೊಂದು ಕ್ವೆಶನ್. ಫ್ರೇಜರ್ ಓಪನ್ ಮಾಡ್ತಾರೆ, ಫ್ಯಾಫ್ ಡು ಪ್ಲೆಸಿಸ್ ಓಪನ್ ಮಾಡ್ತಾರೆ ಅಂತ. ಬಟ್ ಫ್ರೇಜರ್ ಓಪನ್ ಮಾಡಿದ್ರೆ ಬೆಟರ್ ಆಗಿರುತ್ತೆ. ಇಲ್ಲಿ ಇಬ್ಬರು ಸೆಟ್ಲ್ ಆಗೋದಕ್ಕೆ ಸ್ವಲ್ಪ ಟೈಮ್ನ ತೊಗೊತಾರೆ. ಫ್ಯಾಫು ಮತ್ತು ರಾಹುಲ್ ಇಬ್ಬರು ಹೋದ್ರು ಅಂತಂದರೆ ಟೈಮ್ನ ತೊಗೊತಾರೆ. ಫ್ರೇಜರು ಬಂದಿದ ತಕ್ಷಣ ಮೊದಲನೇ ಬಾಲಿಂದನೇ ಹಾಕೊಂಡು ಚಚ್ಚೋ ಅಂಥ ಪ್ಲೇಯರು, ಅವರು ಹೋದರೆ ಸಗದಾಗಿರುತ್ತೆ. ಇಲ್ಲಿ ಫ್ಯಾಫ್ ಡು ಪ್ಲೆಸಿಸ್ ಆಡಿದ್ರೆ ಬೆಟರ್ ಆಗಿರುತ್ತೆ. ಇಲ್ಲಿ ಫ್ಯಾಫ್ ಡು ಪ್ಲೆಸಿಸ್ಗೂ ಬ್ರೂಕ್ಸ್ಗೂ ಸ್ವಲ್ಪ ಕಿತ್ತಾಟ ಇರುತ್ತೆ ಅಂತ ಹೇಳಬೇಕು. ಫ್ಯಾಫ್ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತು ಅಂತಂದರೆ ಫ್ಯಾಫ್ ಇರ್ತಾರೆ, ಬ್ರೂಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಅಂದರೆ ಈ ಸ್ಥಾನದಲ್ಲಿ ಬ್ರೂಕ್ಸ್ ಇರ್ತಾರೆ. ಬಟ್ ಓಪನಿಂಗ್ ಸಾರ್ಟ್ ಆಫ್ ಫ್ಯಾಫಿಗೆ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಫ್ರೇಜರ್ನ ಜಾಸ್ತಿ ಅಮೌಂಟ್ ಕೊಟ್ಬಿಟ್ಟು ರಿಟರ್ನ್ ಮಾಡ್ಕೊಂಡಿರಲ್ಲ. ಆ್ಯಂಡ್ ಪರ್ಫಾರ್ಮು ಕೂಡ ಅವ್ರು ಅದೇ ಥರ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಮಾಡಿರೋದ್ರಿಂದ ಅವ್ರ ಮೇಲೆ ಕಾನ್ಫಿಡೆನ್ಸ್ ಹೆಚ್ಚಾಗಿ ಇಡ್ತಾರೆ. ಇಲ್ಲಿ ರಾಹುಲ್ ರಾಹುಲ್ ಓಪನ್ ಮಾಡಬೇಕು. ರಾಹುಲ್ನ ಕೆಳಗಡೆ ಆಡಿಸಿದ್ರೆ ಆಗೋದಿಲ್ವಾ? ಫ್ಯಾಫು ಮತ್ತು ಫ್ರೇಜರ್ ಓಪನ್ ಮಾಡಲಿ ಬಿಡುಗರು, ರಾಹುಲ್ ನಂಬರ್ 3 ಆಡಲಿ ಅಂತ ಹೇಳ್ತೀರಾ. ನನಗೇನೋ ಅನ್ನಿಸ್ತಿಲ್ಲ ಆ ಥರ ಆಗುತ್ತೆ ಅಂತ. ರಾಹುಲ್ ಆ್ಯಂಡ್ ಫ್ರೇಜರ್ ಓಪನ್ ಮಾಡೋ ಸಾಧ್ಯತೆನೇ ಇದೆ. ಆ್ಯಂಡ್ ನಂಬರ್ 4 ಇಟ್ ಸ್ಟೆಪ್ಸು ಪ್ರೂವ್ ಮಾಡ್ಕೊಂಡಿರೋ ಸಖತ್ತಾಗಿ ಆಡಿದ್ರೆ ಲಾಸ್ಟ್ ಸೀಸನು. ಆ್ಯಂಡ್ ಇವ್ರು ನಂಬರ್ 4 ಸ್ಲಾಟಲ್ಲೇ ಬರೋದು. ನಂಬರ್ 4 ಇವ್ರು ಆಡಿದ್ರೆ ಬೆಟರ್ ಆಗಿರುತ್ತೆ. ನಂಬರ್ 5 ಅಭಿಷೇಕ್ ಪೂರಲ್ ಆಡಿದ್ರೆ ಸಿಕ್ಕಾಪಟ್ಟೆ ಬೆಟರ್ ಆಗಿರುತ್ತೆ. ವಿಕೆಟ್ ಕೀಪರ್ ಇವರೇ ಆಗಿದ್ರೆ ಬೆಟರ್ ಆಗಿರುತ್ತೆ. ರಾಹುಲ್ಗೆ ವಿಕೆಟ್ ಕೀಪಿಂಗ್ ಎಲ್ಲ ಬೇಕಾಗಿಲ್ಲ. ರಾಹುಲ್ ಆರಾಮಾಗಿ ಫೀಲ್ಡಿಂಗ್ ಮಾಡಲಿ, ಕ್ಯಾಪ್ಟನ್ಸಿನ ನಿಭಾಯಿಸ್ಕೊಂಡು ಅಂತ ನಾನು ಹೇಳ್ತೀನಿ. ಗೊತ್ತಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಯಾವ ಥರ ನಿರ್ಧಾರ ಮಾಡ್ತಾರೆ ಅಂತ. ಆ್ಯಂಡ್ ನಂಬರ್ 6 ಅಶುತೋಷ್ ಶರ್ಮಾ ಬಂದರು ಅಂತಂದರೆ ಮಸ್ತಾಗಿರುತ್ತೆ. ಒಳ್ಳೆ ಫಿನಿಶಿಂಗ್ ರೋಲ್ ಕಡಕ್ಕಾಗಿ ನಿಭಾಯಿಸ್ತಾರೆ. ಪೊರಾಲ್ ಮತ್ತು ಅಶುತೋಷ್ ಸರ್ಕು ಅಂತಂದರೆ ಗುಮ್ಮ ಹಾಕ್ಬಿಡ್ತಾರೆ ಹಂಗೇನೆ. ನಂಬರ್ 7 ಅಕ್ಷರ್ ಪಟೇಲ್ ಬಂದರೆ ಸಿಕ್ಕಾಪಟ್ಟೆ ಕನ್ವಿನ್ಸಿಂಗ್ ಆಗಿರುತ್ತೆ. ಲೆಫ್ಟ್ ಹ್ಯಾಂಡ್ರು ಬಂದರು ಅಂತಂದರೆ ಇವರು ಕೂಡ ಕೇಪಬಲ್ ಇದ್ದಾರೆ. ಗೊತ್ತಿರೋದನ್ನೇ ಯಾವ ಥರ ವರ್ಲ್ಡ್ ಕಪ್ ಫೈನಲ್ಸಲ್ಲಿ ಕೇಪಬಿಲಿಟಿನ ತೋರಿಸಿದ್ರು ಅಂತ. ಆ್ಯಂಡ್ ಮಿಚೆಲ್ ಸ್ಟಾರ್ಕ್ ಕೇಪಬಲ್ ಆಫ್ ಬ್ಯಾಟಿಂಗು. ನಂಬರ್ 8 ಬಂದರೆ ಬಿಂದಾಸ್ ಆಗಿರುತ್ತೆ. ಬೌಲಿಂಗ್ ಕೂಡ ಸಗದಾಗಿ ಆಗ್ತಾರೆ. ಆ್ಯಂಡ್ ನಂಬರ್ 9 ಇಟ್ಸ್ ಕುಲ್ದೀಪ್ ಯಾದವ್. ನಂಬರ್ 10 ನಟರಾಜನ್. ನಂಬರ್ 11 ಮುಖೇಶ್ ಕುಮಾರ್ ಆಡ್ತು ಅಂದರೆ ಸಖತ್ತಾಗಿರುತ್ತೆ. ಇಲ್ಲಿ ನಟರಾಜನ್ನು, ಮುಖೇಶ್ ಕುಮಾರ್ ಮತ್ತು ಮಿಚೆಲ್ ಸ್ಟಾರ್ಕು ಪೇಸ್ನ ಹ್ಯಾಂಡಲ್ ಮಾಡ್ತು ಅಂದರೆ ಅಕ್ಷರ್ ಪಟೇಲ್ ಮತ್ತು ಕುಲ್ದೀಪ್ ಯಾದವ್ ಸ್ಪಿನ್ ಹ್ಯಾಂಡಲ್ ಮಾಡ್ತಾರೆ. ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ನಿಮಗೆ ಗೊತ್ತಿರೋ ಹಾಗೇನೆ 5 ಬೌಲರ್ಸ್ ಜೊತೆಗೇ ಆಟ ಆಡ್ತಾರೆ. ಸುಮಾರು ಸಲ 5 ಬೌಲರ್ಸ್ ಜೊತೆಗೇ ಆಟ ಆಡಿದ್ದಾರೆ. ಅವ್ರು ಜಾಸ್ತಿ ಬೌಲಿಂಗ್ ಆಪ್ಷನ್ಗಳನ್ನ ಇಟ್ಕೊಂಡ್ಬರೋದು, ಅವ್ರನ್ನ ಹಾಕ್ಸೋದು, ಇವ್ರನ್ನ ಹಾಕ್ಸೋದು, ಜಂಜಾಟಗಳು ಮಾಡ್ಕೊಳೋದು ಇವೆಲ್ಲ ಮಾಡೋಕ್ಕೆ ಜಾಸ್ತಿ ಹೋಗೋದೇ ಇಲ್ಲ. ಹಂಗೂ ಬೇಕು ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇವ್ರು ಮೋಹಿತ್ ಶರ್ಮಾ ಒಳಗಡೆ ಎಳ್ಕೋಬೋದು. ರಿಜ್ವಿಕ್ ಅವ್ರನ್ನ ಕೂಡ ಎಳ್ಕೋಬೋದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇನ್ ಕೇಸ್ ಅವಶ್ಯಕತೆ ಇತ್ತು ಅಂತಂದರೆ. ಸೊ ಓವರಾಲ್ 11 ಫ್ರೇಮ್ ಮಾಡೋದಕ್ಕೆ ಜೊತೆಗೆ ಇಂಪ್ಯಾಕ್ಟ್ ಪ್ಲೇಯರ್ಗೆ ಏನು ಕೊರತೆ ಇಲ್ಲ. ಬಟ್ ಬ್ಯಾಕಪ್ಸ್ ಅಂತ ಬಂದಾಗ ಅವರಿಗೆ ಬ್ಯಾಕಪ್ಸ್ ಇಲ್ಲ. ರಾಹುಲ್ಗೆ ಇಂಜುರಿ ಆಯಿತು ಅಂತಂದರೆ, ಬಟ್ ಇಲ್ಲಿ ಓವರ್ಸೀಸ್ಗೆ ಸ್ವಲ್ಪ ಬ್ಯಾಕಪ್ ಇದೆ. ಫ್ರೇಜರ್ಗೆ ಇಂಜುರಿ ಆಯಿತು ಅಂದರೆ, ಫ್ಯಾಫ್ಗೆ ಇಂಜುರಿ ಆಯಿತು ಅಂದರೆ, ಸ್ಟಬ್ಸ್ಗೆ ಇಂಜುರಿ ಆಯಿತು ಅಂತಂದರೆ ಇನ್ನೊಬ್ರು ಬರುವಂಥ ಸಾಧ್ಯತೆ ಇರುತ್ತೆ. ಬಟ್ ಇಂಡಿಯನ್ ಬ್ಯಾಕಪ್ಸ್ ಅಷ್ಟೊಂದೇನು ಚೆನ್ನಾಗಿಲ್ಲ. ಪೊರಾಲ್ಗೆ ಬ್ಯಾಕಪ್ಪು ಅಂದರೆ ಚೆನ್ನಾಗಿಲ್ಲ, ಇದ್ದಾರೆ, ಬ್ಯಾಕಪ್ ಇದ್ದಾರೆ. ಬಟ್ ಅಂಥ ಕ್ವಾಲಿಟಿ ಇರೋವಂಥವ್ರು ಕಾಣಿಸ್ತಿಲ್ಲ ನನಗೆ. ಅಶುತೋಷ್ ಇವ್ರಿಗೆ ಬ್ಯಾಕಪ್, ಈ ನಂಬರ್ 6 ಸ್ಲಾಟಿಗೆ ಬ್ಯಾಕಪ್ ಆಗಿರಲಿ. ರಿಜ್ವಿಕ್ ಇದ್ದಾರೆ, ಬಟ್ ಆದ್ರೂ ಅಂಥ ಕಾನ್ಫಿಡೆನ್ಸ್ ಕೊಟ್ಟಿಲ್ಲ ಲಾಸ್ಟ್ ಸೀಸನ್ನು. ಏನೇನು ಮಾಡ್ತಾರೆ ಅಂತ ಕೇಪಬಿಲಿಟಿನ ತೋರಿಸಿಲ್ಲ. ಆ್ಯಂಡ್ ಅಕ್ಷರ್ ಪಟೇಲ್ಗೆ ಇಂಜುರಿ ಆಯಿತು ಅಂದರೆ ಇಲ್ಲಿ ಮೇಯ್ನಾಗಿ ಸ್ಪಿನ್ ಡಿಪಾರ್ಟ್ಮೆಂಟ್ನ ಏನಾದರೂ ಬೇರೆಯವ್ರು ಏನಾದರೂ ಆಡಬೇಕು ಅಂತ ಬಂದಾಗ ಏನಾದ್ರು ಇಂಜುರಿ ಆಯಿತು ಅಂತಂದರೆ ಕುಲ್ದೀಪ್ ಯಾದವ್ಗೂ ಅಕ್ಷರ್ ಪಟೇಲ್ಗೂ ಅವರಿಗೆ ಪರ್ಫೆಕ್ಟ್ ಆಗಿರುವಂಥ ರೀಪ್ಲೇಸ್ಮೆಂಟ್ಗಳನ್ನೇ ಇಲ್ಲ ಈ ಟೀಮಲ್ಲಿ. ಯಂಗ್ಸ್ಟರ್ಸ್ಗಳು ಇದ್ದಾರೆ, ಬಟ್ ವಿ ಡೋಂಟ್ ನೋ ವಾಟ್ ದೇ ಆರ್ ಕೇಪಬಲ್ ಆಫ್ ಅಂತ. ಆ್ಯಂಡ್ ಬೆಚಾನ್ ಬೌಲಿಂಗ್ ಆಪ್ಷನ್ಸ್ ಇದೆ ಈ ಟೀಮಲ್ಲಿ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಇವರು ಶಾರ್ಟ್ ಅನ್ ಆಗಿರೋದ್ರಿಂದ ಅಕ್ಷರ್ ಪಟೇಲ್ ಒಬ್ಬರೇ ಲೆವೆನಲ್ಲಿ ಆಡೋ ಥರ ಕಾಣಿಸ್ತಾ ಇರೋದು ನನಗೆ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ. ಅದನ್ನು ಬಿಡ್ತು ಅಂತಂದರೆ ಯಾರೋ ಕೂಡ ಕಾಣಿಸ್ತಿಲ್ಲ. ಅದರಿಂದ ಇವರು ಅಷ್ಟೊಂದು ಹೆವಿ ಬೌಲಿಂಗ್ ಆಪ್ಷನ್ಸ್ ಬೇರೆ ಟೀಮ್ಗಳೆಲ್ಲ ಇಟ್ಕೊಂಡಿರ್ತಾರಲ್ಲ, ಆ ರೇಂಜ್ಗೆಲ್ಲ ಬೌಲಿಂಗ್ ಆಪ್ಷನ್ಸ್ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ನೀವು 11 ನೋಡ್ತು ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ನೀವು 1 2 3 4 5 ಬೌಲಿಂಗ್ ಆಪ್ಷನ್ಸ್ ಜೊತೆಗೇ ಹೋಗ್ಬೇಕಾಗಿ ಬರುತ್ತೆ. ಯಾಕಂದರೆ ಮೇಲ್ಗಡೆ ಟಾಪ್ ಆಫ್ ದ ಆರ್ಡರ್ ಅವರು ಯಾರು ಕೂಡ ಬೌಲಿಂಗ್ ಮಾಡೋವಂಥವ್ರೇ ಇಲ್ಲ. ಸೊ ಇಲ್ಲಿ ಬೌಲಿಂಗ್ ಆಪ್ಷನ್ಸ್ ಜಾಸ್ತಿ ಇಲ್ಲ. ಆದ್ದರಿಂದ ಸ್ವಲ್ಪ ತಗ್ಲಾಕಂಬೋದು ಅಂತ ಅನ್ನಿಸ್ತದೆ ಈ ಟೀಮು. ಏನೋ
ಹೊಡೆದಾಕ್ಬಿಡ್ತಾರೆ, ಚಚ್ಚಾಕ್ಬಿಡ್ತಾರೆ. ಬ್ಯಾಟಿಂಗ್ ಏನೋ ಓಕೆ ಚೆನ್ನಾಗಿದೆ, ಪರ್ಫಾರ್ಮ್ ಮಾಡ್ಬೋದು ಅಂತ ಅನ್ನಿಸಿದೆ. ನಂಬರ್ 6 ನಂಬರ್ 7 ಕೂಡ ಬ್ಯಾಟಿಂಗ್ ಇದೆ. ಬಟ್ ಡೆಡ್ಲಿಯಾಗಿ ಕಾಣಿಸ್ತಾ ಇರೋವಂಥ ಟೀಮ್ ಅಂತೂ ಖಂಡಿತ ಅಲ್ವೇ ಅಲ್ಲ ಇದು. ಇವರೊಂಥರ ಬೇರೆಯವ್ರ ಪೋಸ್ಟ್ ವ್ಯಾಲ್ಯೂನ ಕರಗಿಸೋದ ಕಡೆ ಗಮನ ಕೊಡದೆ ಇವ್ರ ನೆಟ್ಟಿಗೆ ಇವ್ರು ಫ್ರೇಮ್ ಮಾಡ್ಕೊಂಡಿತ್ತು ಅಂದರೆ ಸಾಕಾಗಿರೋದು. ಆ್ಯಕ್ಚುಲಿ ಆಲ್ರೌಂಡರ್ಸ್ಗಳ ಕ್ಯಾಟಗರಿಲಿ ಮ್ಯಾಕ್ಸ್ವೆಲ್ನೋ ಅಥವಾ ಅದೇ ಹೇಳಿದ್ನಲ್ಲ ಮಾರ್ಕಸ್ ಸ್ಟೋಯ್ನಿಸ್ನವರು ತೊಗೊಂಡಿತ್ತು ಅಂದರೆ ಇನ್ನೂ ಬಿಂದಾಸ್ ಆಗಿರೋದು ಈ ಟೀಮು. ಇವರು ಮೇಯ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡಿರೋದು ಹೆಂಗೆ ಗೊತ್ತಾ, ಓವರ್ಸೀಸ್ ಪ್ಲೇಯರ್ಗಳನ್ನ ಬ್ಯಾಟಿಂಗ್ ಕ್ಯಾಟಗರಿನೇ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ರೆ. ಯಾಕಂದರೆ ಓವರ್ಸೀಸ್ ಬ್ಯಾಟಿಂಗ್ ಫುಲ್ ಒಂಥರ ಮಿಡ್ಲ್ ಆರ್ಡರ್ ನೋಡಿ ನಿಮ್ಗೆ ಯಾವ ಥರ ಇದೆ ಅಂತ, ಟಾಪ್ ಆಫ್ ದ ಆರ್ಡ್ರು ಮತ್ತು ಮಿಡ್ಲ್ ಆರ್ಡ್ರು ಒಂಥರ ಓವರ್ಸೀಸ್ ಬ್ಯಾಟಿಂಗ್ ಏನೇ ಇವ್ರದ್ದು ಬರುತ್ತೆ. ಸೊ ಈ ಥರ ಮಾಡ್ಕೊಂತು ಅಂದಾಗ ನಿಮಗೆ ಆಬ್ವಿಯಸ್ಲಿ ಈ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಶಾರ್ಟ್ ಆನ್ ಆಗೇ ಆಗುತ್ತೆ. ಸೊ ನೋಡೋಣ ಈ ಟೀಮ್ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಅಂತ. ನನಗೇನು ಅನ್ನಿಸ್ತಾ ಇಲ್ಲ ಇವರು ಟ್ರೋಫಿ ಗೆಲ್ತಾರೆ ಅಂತ. ನೀವು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಯಾವ ಥರ ಇದೆ DC ಟೀಮ್ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗುಬಾ.